ನಮ್ಮ ಜೊತೆ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಬಹಳಷ್ಟು ಆರೋಪಗಳು ಬಿಜೆಪಿಯವರು ಸ್ವತಃ ನಿನ್ನೆ ಏನಂದ್ರೆ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಕೇಳ್ತೀನಿ ನೇರವಾಗಿ. ಸರ್, ನಿಮ್ಮ ಪ್ರತಿಭಟನೆ ಒಂಥರ ಟೂರಿಂಗ್ ಟಾಕೀಸ್ ಅಂತೆ. ಟೂರಿಂಗ್ ಟಾಕೀಸ್? ಹೌದಪ್ಪ, ಟೂರಿಂಗ್ ಟಾಕೀಸ್ ಅಲ್ಲಿ ಸಿನಿಮಾ ಬಡವ್ರಿಗೆ ತೋರಿಸ್ತಾರಲ್ಲ, ನಾವು ಬಡವ್ರ ಬಗ್ಗೆನೇ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲ, ನೀವೆಲ್ಲ ಏನ್ ಹೇಳಿದ್ರಲ್ಲ 15th ಫೈನಾನ್ಸ್ ಎಲ್ಲ ದುಡ್ಡು ಏನೋ ಕೊಡಬೇಕು ಅಂತ, ಆ 15th ಫೈನಾನ್ಸ್ ಬಗ್ಗೆ ಎಲ್ಲೂ ಪ್ರಶ್ನೆನೇ ಬಂದಿಲ್ಲ. ಸುಮ್ನೆ ನಾಟಕೀಯವಾಗಿ ಬಂದು ಕೂತ್ಕೊಂಡು ಹೇಳ್ತಿದ್ರ ಸ್ಟೇಟ್ಮೆಂಟ್ ಅಂತ. ಅವ್ರ ಯಾಕಲ್ಲಿ ಕೂತವ್ರೆ ಡೆಲ್ಲಿಲಿ, ಬೆಂಗಳೂರಲ್ಲಿ? ಈಗ ಗಾಂಧಿ ಹತ್ರ ಅದ್ಯಾವ ನಾಟಕ ಅದು? ನಾವು ಬಣ್ಣನೇ ಹಾಕೊಂಡಿಲ್ಲ ನಾಟಕ ಆಡಕ್ಕೆ. ನಮ್ಗೆ ಇರೋಂತ ಅಸ್ತ್ರ ಜನರ ಧ್ವನಿ. ನುಡಿದಂತೆ ನಡೆದಿದ್ದೀವಿ, ಅವ್ರು ನುಡಿದಂತೆ ನಡೆದಿದಾರ ಅಷ್ಟೇಳಿ. ಈಗ ನಿಮ್ದು 5 ಕಾರ್ಯಕ್ರಮ ಸಹಿತ ಫೇಲ್ಯೂರ್ ಆಗಿದೆ, ಕೈಯಲ್ಲಿ ದುಡ್ಡಿಲ್ಲ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ ಏನಂದ್ರೆ ಅಭಿವೃದ್ಧಿ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ದೇನೆ ಬಂದು ಪ್ರೊಟೆಸ್ಟ್ ಮಾಡ್ಬಿಟ್ಟು ಜನರನ್ನ ಮರಳು ಮಾಡ್ತಿದ್ರ ನೀವು ಅಂತ ಅವ್ರು ಹೇಳೋದು. ಅಯ್ಯೋ, ಅವ್ರ ತರ ಮರಳು ನೋಡ್ರಿ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಭಾವನೆ ಬಗ್ಗೆ ಯೋಚನೆ ಮಾಡ್ತಾರೆ. ನಾವು ಜನರ ಬದುಕಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳಿಗೂ ದುಡ್ಡು ಕೊಡಬೇಕು ಅನ್ನೋದು ಅವ್ರು ಹೇಳೋದು. ನೀವು ಒಕ್ಕೂಟ ರಾಜ್ಯದಲ್ಲಿ ನೀವು ಇಲ್ವೇ ಇಲ್ಲ ಅಂದ್ರೆ ಸಂವಿಧಾನಕ್ಕೆ ಏನು ಬೆಲೆ ಕೊಡ್ತೀರಾ ಅಂತ. ಇರ್ಲಿ ಬಿಡಿ, ಪಾಪ ಎಲ್ಲ ಗಾಬರಿ ಆಗ್ಬಿಟ್ಟಿದ್ದಾರೆ. ಟುಸ್ ಹೊಡೆದೋಗ್ಬಿಟ್ಟಿದೆ ಅವ್ರದ್ದು, ವಾಯ್ಸೇ ಇಲ್ಲ. ವಾಯ್ಸ್ಲೆಸ್ ಬಿಜೆಪಿ ಎಂಪಿಸ್. ಓಕೆ, ವಾಯ್ಸ್ಲೆಸ್ ಬಿಜೆಪಿ ಅನ್ನುವಂತಹ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪು, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.